ಕಂಗ್ ಮಾರೆ ಕಾಳಿಕಾ ಭುಜಂಗಿ ಮಾರೆ ಭೈರವ झपटके मारे दुर्गा कहे अलमस्ताओ ही ಪಸ್ತಾಜೋ ಮುಜ್ಕೋ ಸತಾಯೆ. ಯಾವುದೇ ಶನಿವಾರದಂದು ಸ್ಮಶಾನಕ್ಕೆ ಹೋಗಿ ನಿರ್ವಸ್ತ್ರರಾಗಿ ಉರಿಯುತ್ತಿರುವ ಚಿತೆಯ ಸಮ್ಮುಖ ಕುಳಿತು ರಾತ್ರಿ ಪರ್ಯಂತ ಈ ಮಂತ್ರ ಜಪ ಮಾಡಬೇಕು ಹಾಗೂ ಸೂರ್ಯೋದಯಕ್ಕೆ ಮೊದಲು ಚಿತೆಗೆ ನಮಸ್ಕರಿಸಿ ಇದ್ದಿಲು ಹಾಗೂ ಭಸ್ಮವನ್ನು ತರಬೇಕು. ನಂತರ ಶತ್ರು ತುಳಿದ ಮಣ್ಣಿನಲ್ಲಿ ಈ ಭಸ್ಮವನ್ನು ಸೇರಿಸಿ ಶತ್ರುವಿನ ಬೊಂಬೆ ನಿರ್ಮಿಸಬೇಕು. ತದನಂತರ ಪುತ್ಥಳಿ ಬೊಂಬೆಯನ್ನು ಇದ್ದಿಲಿನ ಗುಡ್ಡೆಯ ಮೇಲಿರಿಸಿ ಪುನಃ ಇದ್ದಿಲನ್ನು ಹಾಕಿ ಮುಚ್ಚಿ ಅದನ್ನು ಅಗ್ನಿಯಿಂದ ಪ್ರಜ್ವಲಿಸಿ ಮಂತ್ರ ಜಪ ಮಾಡಬೇಕು. ಅಗ್ನಿಯ ಪುತ್ಥಳಿಯನ್ನು ಹೇಗೆ ಆವರಿಸುತ್ತಿದೆಯೋ ಹಾಗೆ ಶತ್ರು ಪೀಡೆಯಿಂದ ಬಾಧಿತನಾಗುತ್ತಾನೆ. ಮುಂದೆ ಅಗ್ನಿ ಪೂರ್ಣ ರೂಪದಿಂದ ದಗದಗಿಸತೊಡಗಿದಾಗ ಶತ್ರುವಿನ ಮರಣ ಸಂಭವಿಸುತ್ತದೆ. ಓಂ ಢಂ ಢಾಂ ಢೀಂ ಢೀಂ ಢೂಂ ಢೋಂ ಢೇಂ ಢೈಂ ಢೂಂ ಢೌಂ ಢಂ ಢಃ ಅಮುಕಂ ಗ್ರಹಣ ಗ್ರಹಣ ಹೂಂ ಹೂಂ ಠಃ ಠಃ. ಮನುಷ್ಯನ ಮೂಳೆಯಿಂದ ಚಿಕ್ಕ ಕೀಲು ಗೂಟ ನಿರ್ಮಿಸಿ ಈ ಮಂತ್ರದಿಂದ ಅದನ್ನು 1,000 ಬಾರಿ ಜಪಿಸಿ ಅಭಿಮಂತ್ರಿಸಿ ಉರಿಯುತ್ತಿರುವ ಚಿತೆಯಲ್ಲಿ ಹಾಕಿದರೆ ಶತ್ರು ಅಸಾಧ್ಯ ಜ್ವರದಿಂದ ಪೀಡಿತನಾಗಿ ಮರಣ ಹೊಂದುತ್ತಾನೆ. ಒಂದು ವೇಳೆ ಇದೇ ಮಂತ್ರದಿಂದ ಮನುಷ್ಯನ ಮೂಳೆಯನ್ನು 1,000 ಬಾರಿ ಅಭಿಮಂತ್ರಿಸಿ ಶತ್ರುವಿನ ಮನೆಯಲ್ಲಿ ಅಥವಾ ಸ್ಮಶಾನದಲ್ಲಿ ಹೂಳಿಟ್ಟರೆ ಶತ್ರು ಪರಿವಾರ ಸಹಿತ ನಾಶ ಹೊಂದುತ್ತಾನೆ. ಓಂ ಅಯಂ ಹ್ರೀಂ ಮಹಾವಿಕಾರಲ ಭೈರವಾಯ ಜ್ವಾಲಾಕ್ತಾಯ ಮಮ ಶತ್ರು ದಹ ದಹ ಪಚ್ ಪಚ್ ಉನ್ಮೂಲಾಯ ಉನ್ಮೂಲಾಯ ಓಂ ಹ್ರೀಂ ಹ್ರೀಂ ಪಟ್ ಸ್ವಹ. ಸ್ಮಶಾನದಲ್ಲಿ ಕೋಣದ ಚರ್ಮದ ಮೇಲೆ ಕುಳಿತು ಕಪ್ಪು ಉಣ್ಣೆಯ ಮೂಳೆಯಿಂದ ನಿತ್ಯ ರಾತ್ರಿ ಸಮಯ ಈ ಮಂತ್ರವನ್ನು 108 ಬಾರಿ ಅಭಿಮಂತ್ರಿಸಿ ತದನಂತರ ಸವಾಸೇರು ಸಾಸಿವೆಗಳಿಂದ ಹವನ ಮಾಡಿದರೆ ನಿಶ್ಚಿತವಾಗಿಯೂ ಶತ್ರುನಾಶ ಹೊಂದುತ್ತಾನೆ. ಓಂ ನಮೋ ವೀರತೋ ಹನುಮಂತ ವೀರ ಭೂರಿ ಮೋಟಿ ಚಲಾವೈ ತೀರಾ ಮಯಂ ಕಿ ರೋಕಾ ನಾಕಿ ತೋಡಿ ಲೋಹೋ ಸುಖಿ ಮೇರಾ ವೈರಿ ತೇರಾ ಬಕ್ಷಿಹ तोड़ी कलेजा चाका सब धर्म की हाथ ये बजे धर्म की लाल मेम बलि तुम्हारे कहम गए बोरे बाल उलटी पचा दे तो माता अंजनी की आन शब्द सांचा पिंड काचा पुरोमंत्रीश्वर वाचा. ಸರ್ವಪ್ರಥಮ ಈ ಮಂತ್ರವನ್ನು 10,000 ಬಾರಿ ಜಪಿಸಿ ಸಿದ್ಧಿಸಿಕೊಳ್ಳಬೇಕು. ನಂತರ ಪ್ರಯೋಗದ ನಿಮಿತ್ತ ಹೋಳಿಯ ದಿನ ರಾತ್ರಿಯಲ್ಲಿ ನಿರ್ಜನವಾದ ತಾಣದಲ್ಲಿ ನಿರ್ವಸ್ತ್ರರಾಗಿ ಸ್ವಲ್ಪ ಉದ್ದಿನ ಕಾಳನ್ನು ಈ ಮಂತ್ರದಿಂದ 1,000 ಬಾರಿ ಅಭಿಮಂತ್ರಿಸಿ ಶತ್ರುವಿನ ಮೇಲೆ ಎಸೆದರೆ ಕೆಲವು ದಿನಗಳಲ್ಲಿ ಶತ್ರು ನಾಶ ಹೊಂದುತ್ತಾನೆ.